ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಅವರು ದೋಷಿ ಅಂತ ತೀರ್ಪು ಬಂದಿದೆ. ಮತ್ತು ಇದ್ರ ಬಗ್ಗೆ ಮಾತಾಡಲಿ ಅಲ್ಲ ಬಿ ಜೆ ಪಿಯವರು. ಅವರ ಏನೋ ಅವ್ರ ಕೋಲೇಷನ್ ಪಾರ್ಟ್ನರ್ ಅಲ್ಲ, ಅವರ ಸಂಬಂಧಿಕರು ಇವತ್ತು ಕೇಂದ್ರದಲ್ಲಿ ಸಚಿವರಿದ್ದಾರಲ್ಲ, ಬಿ ಜೆ ಪಿ ನಾಯಕರು ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ರೀ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಬೇಕು. ಇಲ್ಲಿದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತದಲ್ಲ. ಇದ್ರ ಬಗ್ಗೆ ಒಂದ್ಸರಿಯಾನ ಮಾತಾಡಿದಾರ ಹೇಳಿ? ಒಂದ್ಸರಿಯಾನ ಇದು ಮಾಡಿರೋ ತಪ್ಪು, ನಾವು JDS ಜೊತೆ ಸಂಬಂಧ ನಾವು ಬಿಡ್ತಾ ಇದ್ದೀವಿ, ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು, ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರಾ? ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ. ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರಾ? ಎಲ್ಲನೂ ಕೂಡ ಅತ್ಯಾಚಾರದ ಕೇಸೇ ಇದೆ. ಸೊ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಅವಾಗ ಇದೆಲ್ಲ ನಮ್ಮ ಮೇಲೆ ಇರ್ಬೋದು, CM ಅವ್ರ ಮೇಲೆ ಇರ್ಬೋದು, DCM ಅವ್ರ ಮೇಲೆ ಇರ್ಬೋದು, ಖರ್ಗೆ ಸಾಹೇಬ್ ಅವ್ರ ಮೇಲೆ ಇರ್ಬೋದು, ಇವೆಲ್ಲ ನಡೀತಾನೆ ಇರ್ತದೆ. ಅದೇ ದೋಷಿ ಅಂದರೆ ಇನ್ನೇನು ಈಗ ಅವರು ಉತ್ತರ ಕೊಡಬೇಕಲ್ಲ ಸರ್. JDS ಅವರು BJP ಅವರು ಈಗಂತ ಹೀನಾಯ ಕೃತ್ಯ ನಡೆದಿದೆ ಅಲ್ಲಿ. ನಾಚಿಕೆ ಬರಬೇಕು. ಯಾರಾದರೂ ಇದ್ದರೆ ಎಲ್ಲರೂ ಅವರ ರಾಜಕೀಯ ಜೀವನದಿಂದ ನಿವೃತ್ತಿ ಆಗಬೇಕು, ಸಾರ್ವಜನಿಕರ ಜೀವನದಿಂದ ನನ್ನ ಪ್ರಕಾರ. ಯಾಕಂದರೆ ಇದೇನು ಒಂದಲ್ಲ ಎರಡಲ್ಲ, ಇನ್ನು ಒಂದು ಪ್ರಕರಣದಲ್ಲಿ ಅಷ್ಟೇ ಇವತ್ತಾಗಿದೆ ತೀರ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು 3-4 ಇದೆ ಅವ್ರದ್ದು. ದಿಸ್ ಈಸ್ ಡೆಫಿನೆಟ್ಲಿ ಡಿಸ್ಗಸ್ಟಿಂಗ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ BJP ಅವರೇನು ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಎಲ್ಲ ಅಂತಾರೆ. ಏನು ಮಾಡ್ತಾ ಇದ್ದಾರಪ್ಪ? ಇದ್ರ ಬಗ್ಗೆ ಉತ್ತರ ಕೊಡಲಿ ಅವರು, ನೋಡೋಣ.